ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಆನೆ ಕುದುರೆ ಪ್ರೇಮಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದ್ರೆ, ನಂದು ಇಷ್ಟು ದಿನ ಯೂಟ್ಯೂಬ್ ಚಾನಲ್ಗೆ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ಇವತ್ತು ನಾನು ಈ ರೀತಿ ಒಂದು ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟು. ನಾನು ನಿಮಗೆ ವಿಷಯನ ಏನು ತಿಳಿಸೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ತಾರೀಕು 1/11/2024 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ದೀಪಾವಳಿ ಹಬ್ಬ ಬಂದು ನಾಳೆ ಇರೋದು, ಇವತ್ತು ದೀಪಾವಳಿ ಹಬ್ಬ. ನಾನು ನಿಮ್ಗೊಂದು ವಿಷಯ ತಿಳಿಸ್ತಾ ಇರೋದು ಏನಂತಂದರೆ ಸ್ನೇಹಿತರೆ, ಇದು ದೀಪಾವಳಿ ಹಬ್ಬ ಎಲ್ರಿಗೂ ತುಂಬ ಗ್ರ್ಯಾಂಡ್ ಹಬ್ಬ ಅಂತ ನಾನು ಹೇಳ್ಕೊತೀನಿ. ಎಲ್ಲರೂ ಕೂಡ ಇದನ್ನು ತುಂಬ ಖುಷಿಯಿಂದ ತುಂಬ ವಿಜೃಂಭಣೆಯಿಂದ ಇದನ್ನು ಒಂದು ಹಬ್ಬನ ಆಚರಿಸ್ತಾರೆ. ಮತ್ತು ನಾನು ನಿಮಗೆ ಇವತ್ತು ಇನ್ನೊಂದು ವಿಶೇಷತೆಗಳನ್ನ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ಫಸ್ಟ್ ಟೈಮ್ ಈ ಥರ ಒಂದು ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ, ನಾನು ನಿಮಗೆ ಫಸ್ಟು ನಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಎಂ ಬಿ ಚಂದ್ರಶೇಖರ್ ಅಂತೇಳಿ. ನಾನು ಟಿ ನರಸೀಪುರ ನಂದು ವಾಸಸ್ಥಳ, ಮತ್ತು ನಾನು ಇವಾಗಿರೋದು ಮೈಸೂರು. ನಾನು ನಿಮಗೆ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಂದು ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿದ್ದೀನಿ ಸ್ನೇಹಿತರೆ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಂದು ಯೂಟ್ಯೂಬ್ ಚಾನಲ್ನಲ್ಲಿ ಆನೆಯದು ಒಂದು ಫೋಟೋ ಇರುತ್ತೆ, ಅದು ಅರ್ಜುನ ಎಲಿಫೆಂಟು. ನಾನು ನನ್ನ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಅರ್ಜುನ ಎಲಿಫೆಂಟ್ ಇದ್ದೇನೆ. ಇವಾಗ ಏನಪ್ಪ ಅಂತಂದರೆ, ಅರ್ಜುನ ಎಲಿಫೆಂಟು ಡೆತ್ ಆಯಿತು. ಡೆತ್ ಆದಾಗಿಂದ ನಾನೇನು ಮಾಡಿದ್ದೀನಿ ಅಂತಂದರೆ, ನಮ್ಮ ಒಂದು ಅರ್ಜುನ ನಮ್ಮ ನೆನಪಲ್ಲಿ ಇರಲಿ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲ್ ನಾನು ಒಂದು ಫೋಟೋನ ಚೇಂಜ್ ಮಾಡಿಲ್ಲ. ನಂದು ಅರ್ಜುನ ಎಲಿಫೆಂಟ್ನೇ ಯೂಟ್ಯೂಬ್ ಚಾನಲ್ನಲ್ಲಿ ಫೋಟೋ ಇರೋದು. ಮತ್ತು ಇನ್ನೊಂದೇನಂತಂದರೆ, ನಂದು ಯೂಟ್ಯೂಬ್ ಚಾನಲ್ ಬಂದು CSM ಮುಂಟಿಸಲಗ ಆಲ್ವೇಸ್ ಬಿ ಹ್ಯಾಪಿ ಮೈಸೂರು ಅಂತೇಳಿ. ನಂದು ಇನ್ಶಿಲ್ ಬಂದು CSM ಅಂತೇಳಿ. ನನ್ನ ನೇಮಲ್ಲಿ ನನ್ನ ನೇಮ್ ಚಂದ್ರಶೇಖರ್, ನನ್ನ ಇನ್ಶಿಲ್ C, ಮತ್ತು ನಂದು SC ಇನ್ಶಿಲ್ ಬಂದು ನನ್ನ ವೈಫ್ ಸುಮಿತ್ರಾ ಅಂತೇಳಿ. M ಅಂತ ಬಂದರೆ ನನ್ನ ಮದರ್ ಮಲ್ಲಜಮ್ಮ ಅಂತೇಳಿ. CSM ಅಂತ ಇನ್ಶಿಲ್ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಒಂಟಿ ಸಲಗ ಅಂತಂದರೆ, ನಾನು ಅರ್ಜುನ ಎಲಿಫೆಂಟಿಂದ ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಲಾಸ್ಟ್ ಇವಾಗ ಒಂದು 1.5 year ಆಗಿದೆ. ನಂದು ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಸ್ನೇಹಿತರೆ. ಅರ್ಜುನ ಎಲಿಫೆಂಟಿಂದ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ನಂದು ಯೂಟ್ಯೂಬ್ ಚಾನಲ್ಲು ಇವಾಗ ಪ್ರತಿದಿನ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ ಅನ್ನೋಕ್ಕೆ ಅದಕ್ಕೆಲ್ಲ ಯಾರು ಕಾರಣ ಅಂತಂದರೆ, ನನ್ನ ಸಬ್ಸ್ಕ್ರೈಬ್ಸು ಮತ್ತು ನಂದು ವಿಡಿಯೋಗಳನ್ನು ಯಾರು ಜಾಸ್ತಿ ನೋಡ್ತೀರಾ, ಮತ್ತು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಮತ್ತು ಕಮೆಂಟ್ ಮಾಡ್ತೀರಾ. ನಿಮ್ಮಿಂದ ನಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲರನ್ನೂ ಒಂದ್ಸರಿ ಮಾತಾಡಿಸ್ಬೇಕು ಅಂತ ಇಷ್ಟ ಆಯಿತು. ಆದರೆ ಮಾತಾಡಿಸ್ಬೇಕು ಅಂತಂದರೆ ನಾನು ಎಲ್ಲರ ಹತ್ರನೂ ಬಂದು ಮಾತಾಡ್ಸೋಕ್ಕಾಗಲ್ಲ. ಮತ್ತು ಎಲ್ರಿಗೂ ಫೋನ್ ಮಾಡಿ ಮಾತಾಡಿಸ್ತೀನಿ ಅಂದರೆ ಎಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ಕೆಲವರು ರೆಸ್ಟಲ್ಲಿ ಇರ್ತಾರೆ, ಕೆಲವರು ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಫ್ಯಾಮಿಲಿ ಎಲ್ಲ. ಇವತ್ತು ಮಾದೇಶ್ವರನ ಬೆಟ್ಟದಲ್ಲಿ ದೀಪಾವಳಿ ಅಮಾವಾಸ್ಯೆ ವಿಜೃಂಭಣೆಯಿಂದ ತುಂಬ ಒಂದು ಹೇಳ್ಬೇಕಂದ್ರೆ ಇದು ಒಂದು ವಾರದ ಹಬ್ಬ ಅಂತ ಹೇಳ್ಬೋದು. ಮಾದೇಶ್ವರನ ಬೆಟ್ಟದಲ್ಲಿ ದೀಪಾವಳಿ ಅಮಾವಾಸ್ಯೆ ಅಂದರೆ, ದೀಪಾವಳಿ ತಿಂಗಳು ಏನಾಗುತ್ತೆ ಅಂದರೆ, ದೀಪಾವಳಿ ಅಮಾವಾಸ್ಯೆ ಮತ್ತು ದೀಪಾವಳಿ ದಿನ ಮತ್ತು ಹಿಂದೆ 3 ದಿನ ಮತ್ತು ಅದಾದಮೇಲೆ ಒಂದು 3 ದಿನ ಬೆಟ್ಟ ತುಂಬ ರಶ್ ಇರುತ್ತೆ. ಎಲ್ಲ ಕಡೆಯಿಂದ ಜನಗಳು ಬಂದು 77 ಮಲೆ ಮಾದೇಶ್ವರನ ದರ್ಶನ ಮಾಡ್ಕೊಬೇಕು ಅಂತೇಳಿ ಎಲ್ಲರೂ ಕೂಡ ಇವತ್ತು ಮಾದೇಶ್ವರನ ಬೆಟ್ಟಕ್ಕೆ ಬಂದಿರ್ತಾರೆ. ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿರೋರು ಕೂಡ ಒಂದು ಶುಭವಾಗಲಿ ಅಂತ ಹಾರೈಸ್ತೀನಿ. ಮತ್ತು ಎಲ್ಲರೂ ಮನೆಯಲ್ಲಿ ಇರ್ತಕ್ಕಂಥವ್ರಿಗೂ ನಾನು ಶುಭವಾಗಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ CSM ಮುಂಟಿಸಲಗ ಆಲ್ವೇಸ್ ಬಿ ಹ್ಯಾಪಿ ಮೈಸೂರು ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಇವಾಗ 1000 ಸಬ್ಸ್ಕ್ರೈಬ್ಸು ನಂದು ಕ್ರಾಸ್ ಆಗಿದೆ. ಮತ್ತು ಇವಾಗ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಶಾರ್ಟ್ಸ್ ವೀಡಿಯೋಗಳು ಹಾಕ್ತಾ ಇದ್ದೀನಿ, ಮತ್ತು ನಾರ್ಮಲ್ ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಅಷ್ಟೊಂದು ಮಾಹಿತಿಗಳು ನಾನು ಇನ್ನೂ ತಿಳ್ಕೊಂಡಿಲ್ಲ ಸ್ನೇಹಿತರೆ. ಇವಾಗ ನಾನು ಹೊಸದಾಗಿ ಕಲಿತಾ ಇದ್ದೀನಿ. ನಾನು ನಿಮ್ಮನ್ನು ಕೇಳೋದೇನಪ್ಪ ಅಂತಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಯಾರು ನೋಡ್ತೀರಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ನೋಡಬೇಕು ಅಂತಂದರೆ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಏನಪ್ಪ ಅಂತಂದರೆ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ಎಲ್ಲ ವಿಡಿಯೋಗಳು ಬರೋ ಥರ ನೋಟಿಫಿಕೇಶನ್ ತಗೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ನನ್ನನ್ನು ಒಂದು ಸ್ವಲ್ಪ ವಿಡಿಯೋಗಳೆಲ್ಲ ಇವಾಗ ನನ್ನದೆಲ್ಲ ಸ್ವಲ್ಪ ಗ್ರೋತ್ ಆಗ್ತಾ ಇದೆ. ಇವಾಗ ನನಗೆ ಸ್ವಲ್ಪ ಖುಷಿ ಆಯಿತು. ಮೊದಲಿಂದ ಏನಪ್ಪ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನನಗೊಂದು ಒಳಗಡೆ ಏನಿತ್ತು ಅಂದರೆ, ಇವಾಗ ನಂದೇನು ಚಾನಲ್ಲು ಅಂದರೆ ನಂದು ವೀಡಿಯೋಸ್ಗಳು ನಾನು ಹಾಕ್ದಾಗ ಜಾಸ್ತಿ ವ್ಯೂಸ್ ಆಗ್ತಾ ಇಲ್ವಲ್ಲ, ಇನ್ನು ಯಾವಾಗ ನಾನು ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಯಾವಾಗ ಮಾಡ್ಕೊಳ್ಳೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಆದರೆ ಇವಾಗ ನನಗೆ ಒಂದು ಸ್ವಲ್ಪ ಗುಡ್ ಫೀಲ್ ಆಗ್ತಾ ಇದೆ. ಏನಪ್ಪ ಅಂತಂದರೆ, ನನ್ನ ಚಾನಲ್ಲು ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಈಗ 1000 ಸಬ್ಸ್ಕ್ರೈಬ್ ಮೇಲೆ ಆಯಿತು. 1150 ಸಬ್ಸ್ಕ್ರೈಬ್ಸ್ ಇದೆ. ಇವಾಗ 1154 ಇದೆ ಸಬ್ಸ್ಕ್ರೈಬ್ಸು. ಮತ್ತು ವಾಚ್ ಅವರ್ಸ್ ಎಲ್ಲ ಆಗ್ತಾ ಇದೆ. ಮತ್ತು ನಂದು ಶಾರ್ಟ್ಸ್ ಕೂಡ ಏನು ಕಂಪ್ಲೀಷನ್ ಆಗಬೇಕು ಟಾರ್ಗೆಟ್, ಅದು ಕೂಡ ಆಗ್ತಾ ಇದೆ ಸ್ನೇಹಿತರೆ. ಇದೆಲ್ಲ ಆಗ್ತಾ ಇರೋದು ನನ್ನ ಒಂದು ಶ್ರಮದಿಂದ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋಕ್ಕಿಂತ, ನಾನು
ನನ್ನ ಎಲ್ಲ ಆಪ್ತ ಸ್ನೇಹಿತರಿಗೂ ನಾನು ಮತ್ತು ನನ್ನ ಒಂದು ವಿಡಿಯೋಸ್ಗಳನ್ನ ಯಾರು ನೋಡ್ತಾರೆ, ಯಾರು ಲೈಕ್ ಮಾಡ್ತಾರೆ, ಯಾರು ಶೇರ್ ಮತ್ತು ಕಮೆಂಟ್ ಮಾಡ್ತಾರೆ, ಮತ್ತು ಯಾರು ಸಬ್ಸ್ಕ್ರೈಬ್ಸ್ ಮಾಡ್ಕೊಂಡಿರ್ತಾರೆ, ಇವರೆಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಶ್ರಮ ಇದ್ದೇ ಇರುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಮ್ಮ ಶ್ರಮ ಇದ್ದೇ ಇರುತ್ತೆ. ಅದಕ್ಕೆ ಭಗವಂತನ ಆಶೀರ್ವಾದನೂ ಇರಬೇಕು. ಮತ್ತು ನನ್ನ ಒಂದು ಚಾನಲ್ನ ಎಷ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮತ್ತು ಇನ್ನು ಮುಂದೆ ಇಲ್ಲಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಅವರೆಲ್ಲರಿಗೂ ನಾನು ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ, ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ನಿಮಗೊಂದು ಶುಭವಾಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ ಸ್ನೇಹಿತರೆ. ಇಷ್ಟೇ ಹೇಳಿ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ದೀಪಾವಳಿ ಹಬ್ಬಕ್ಕೆ ನಮಗೆ ಒಳ್ಳೆ ಹಾಲಿಡೇ ಸಿಕ್ಕಿದೆ. ಒಂದು 4 days ಅಂತ ಹೇಳ್ಬೋದು. ನಿನ್ನೆ ಒಂದು ದೀಪಾವಳಿ ಹಬ್ಬದ ಒಂದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ದೀಪಾವಳಿ ಹಬ್ಬ. ನಿನ್ನೆ ಮತ್ತು ಇವತ್ತು ದೀಪಾವಳಿ ಅಮಾವಾಸ್ಯೆ, ನಾಳೆ ದೀಪಾವಳಿ ಹಬ್ಬ, ಮತ್ತು ಸಂಡೇ ಒಂದಿನ ರೆಸ್ಟ್ ಅಂತೇಳಿ ಮಂಡೆಯಿಂದ ರೆಗ್ಯುಲರ್ ಆಗಿ ಕಾಮನ್ ಆಗಿ ವರ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಎಷ್ಟೇ ಏನೇ ಒಂದು ಸಮಸ್ಯೆಗಳಿದ್ರು ಅದನ್ನು ಯೋಚನೆ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಮನೆಯಲ್ಲಿ ಫ್ಯಾಮಿಲಿ ಜೊತೆ ನಾವು ಎಷ್ಟು ಖುಷಿಯಾಗಿರಬೇಕು, ಫ್ರೆಂಡ್ಸ್ ಜೊತೆ ಎಷ್ಟು ಖುಷಿಯಾಗಿರಬೇಕು, ಮತ್ತು ನಮ್ಮ ಒಂದು ರಿಲೇಟಿವ್ಸ್ ಜೊತೆ ಎಷ್ಟು ಖುಷಿಯಾಗಿರಬೇಕು ಅಷ್ಟು ಖುಷಿಯಾಗಿರಿ. ಯಾಕೆಂದರೆ ಪ್ರಾಬ್ಲಮ್ಸ್ ಅನ್ನೋದು ಕಾಮನ್. ಪ್ರಾಬ್ಲಮ್ಸ್ ಅನ್ನೋದು ಯಾವಾಗಲೂ ನಮ್ಮ ಹತ್ರ ಒಂದು ಸ್ಟೋರ್ ಇದ್ದಂಗೆ. ಅದು ಒಂದಾದ್ಮೇಲೆ ಒಂದು ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ. ಇರ್ತಕ್ಕಂಥದ್ದೇ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಹೊಸ ಪ್ರಾಬ್ಲಮ್ಸ್ಗಳು ಬರ್ಬೋದು, ಅಥವಾ ಬೇರೆಯವ್ರ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋಕ್ಕೆ ಹೋದ್ರೂ ಅದನ್ನು ನಾವು ನಮ್ಮ ಪ್ರಾಬ್ಲಮ್ ಅಂತಲೇ ನಾನು ತಿಳ್ಕೊಬೇಕು. ಯಾಕೆಂದರೆ ನಾನು ಅವ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಾನು ದೀಪಾವಳಿ ಹಬ್ಬದ ದಿನ ಒಂದು ವಿಡಿಯೋ ಮಾಡಬೇಕು ಅಂತ ಇಷ್ಟ ಆಯಿತು. ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಬಾಯ್ ಸ್ನೇಹಿತರೆ, ಬಾಯ್.